ಇದೊಂದು ತುಂಬ ಆಳವಾದ ವಿಚಾರ. ಶಾಸ್ತ್ರದ ಒಳಗಡೆ ಇದರ ಉಪಲಬ್ಧಿ ತುಂಬ ಕಮ್ಮಿ ಇದೆ. ಈ ಶಾಸ್ತ್ರಗಳು ಒಂದು ನಿದರ್ಶನ ಮಾಡಿ ತೋರಿಸ್ತವೆ. ಅದು ಭಗವದ್ಗೀತೆ ಆಗಿರ್ಬೋದು, ವೇದ ಉಪನಿಷತ್ ಆಗಿರ್ಬೋದು, ಎಲ್ಲದರ ಹುಡುಕಾಟ ಇದ್ರ ಕಡೆನೇ ಇದೆ. ಮತ್ತು ನಾವು ಇದ್ರ ಕಡೆಗೆ ಹೋಗಬೇಕು ಸಹ. ಎಲ್ಲರ ಒಳಗಡೆನೂ ಅವನಿದ್ದಾನೆ. ನಾವು ಯಾವುದೇ ಕ್ರಿಯೆಯಿಂದ, ಸಾಧನೆಯಿಂದ, ಅಥವಾ ಯಾವುದೇ ರಿಚುವಲ್ಸಿಂದ, ಅಥವಾ ಆಳವಾದ ಧ್ಯಾನಕ್ಕೆ ಹೋದಾಗ ಏನಾದರೂ ಘಟಿತ ಆದಾಗ ಅದು ಮನಸ್ಸಿನ ಸ್ತರದ ಮೇಲೆ ಘಟಿತ ಆಗುತ್ತೆ. ಯಾವುದೇ ಸಾಧನೆ ಮಾಡಬೇಕಾದ್ರೆ ಅಥವಾ ರಿಚುವಲ್ಸ್ ಮಾಡಬೇಕಾದ್ರೆ ಧ್ಯಾನದ ಆಳಕ್ಕಿಳಿದಾಗ ನಮ್ಗನ್ಸ್ಬಿಡ್ತದೆ, ನಮಗೆ ನಮ್ಮ ಆತ್ಮ ಸಿಕ್ಬಿಡ್ತು, ಆತ್ಮಜ್ಞಾನ ಆಗ್ಬಿಡ್ತು, ನಮಗೀಗ ಇಂಟ್ಯೂಷನ್ ಸಿಗ್ತಾ ಇದೆ. ಅಲ್ಪ ಸ್ವಲ್ಪ ಇಂಟ್ಯೂಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆದರೂ ನಾವು ಅಂದ್ಕೊಳ್ಬಿಡ್ತೀವಿ ನಮ್ಮೊಳಗಿನ ಆತ್ಮ ಮಾತಾಡ್ತಾ ಇದೆ ಅಂತ. ನಾವು ಧ್ಯಾನದ ಆಳಕ್ಕಿಳಿತಾ ಹೋದಾಗೆ ನಮಗೆ ಅನಿಸ್ಲಿಕ್ಕೆ ಶುರು ಆಗಿಬಿಡ್ತದೆ, ನನಗೆ ಆತ್ಮದ ಅನುಭವ ಆಗ್ತಾ ಇದೆ, ಆತ್ಮಜ್ಞಾನ ಆಗ್ತಾ ಇದೆ ಅಂತ. ಆ ಕೆಲವು ಕ್ಷಣ ನಾವು ಶಾಂತರಾಗ್ತೀವಿ, ನಮ್ಗೆ ಅನಿಸ್ಬಿಡ್ತದೆ ನಮಗೆ ಆತ್ಮದ ಅನುಭವ ಆಗ್ಬಿಡ್ತು ಅಂತ. ಆತ್ಮದ ಬೇಸಿಕ್ ಮತ್ತು ಪೂರ್ತಿ ವಿಷಯ ಬೇರೆ. ಯಾಕಂದರೆ ಏನಿದೆಯೋ ಅದನ್ನು ನೋಡಲಿಕ್ಕಾಗಲ್ಲ, ಅದನ್ನು ಅರ್ಥ ಮಾಡಿಸ್ಲಿಕ್ಕಾಗಲ್ಲ, ಯಾರಿಗೆ ಹೇಳಿಕ್ಕಾಗಲ್ಲ. ಆದರೆ ಅನುಭವ ಮಾಡ್ಕೋಬೋದು. ಅನುಭವ ಮಾಡಲಿಕ್ಕೆ ನಮ್ಮ ಹತ್ರ ಭಾವ ಇದೆ, ಕಲ್ಪನೆ ಇದೆ, ಆಕಾರ ಇದೆ, ಶಕ್ತಿ ಇದೆ, ಸ್ಪಂದನ ಇದೆ, ಊರ್ಜೆ ಇದೆ. ನಮ್ಮ ಶರೀರದಲ್ಲಿ ಯಾರೋ ಬರ್ತಾರೆ, ಹಾಗೆ ಹೋಗ್ತಾರೆ. ನಾವು ಕೇವಲ ಅನುಭವ ಮಾಡುವವರು. ನಾವು ಸ್ವಲ್ಪ ಹಿಂದೆ ಹೋದರೆ, ಅಂದರೆ ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ಆವಾಗಿನ ಕ್ಷಣ ಮತ್ತು ಈಗ ಎಷ್ಟು ವರ್ಷ ಆಗ್ಬಿಡ್ತು ನಮಗೆ. ಒಂದು ಕ್ಷಣದಲ್ಲಿ ಅದನ್ನು ರಿವೈಂಡ್ ಮಾಡ್ಬೋದು. ಜಾಗೃತ ಅವಸ್ಥೆಯಿಂದ ಅದನ್ನು ರಿವೈಂಡ್ ಮಾಡಿ ನೋಡ್ಬೋದು. ಆದರೆ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಹಿಂದಿನ ಶರೀರದ ಬಗ್ಗೆ ಏನು, ಮುಂದಿನ ಜನ್ಮ, ಮುಂದಿನ ಶರೀರ ನಮಗೆ ಕಟ್ಟಿ ಹಾಕಲಾಗಿದೆ ಅಂತ ಅನಿಸಲ್ವಾ? ಈ ಪ್ರಪಂಚದಲ್ಲಿ ನಾವ್ಯಾರು ಅಂತ ಒಂದು ಕ್ಷಣ ನಮ್ಮ ತಲೆಯಲ್ಲಿ ಮೂಡಲ್ವಾ? ಇದೇ ವಿಚಾರಧಾರೆ, ಇದೇ ಪರಿವಾರ, ಇದೇ ಸರ್ಕಲ್ ಹೇಗಾಯ್ತಿದ್ದು? ಆತ್ಮ ನೀ ಇಲ್ಲೇವನಲ್ಲ ಅಂತ ಒಂದು ಸಣ್ಣ ಜಲಕ್ಕೆ ಕೊಟ್ಟು ಹೋಗ್ಬಿಡ್ತದೆ. ಅದು ಸ್ವಲ್ಪ ಜಾಗೃತಿ ಅವಸ್ಥೆಯಲ್ಲಾಗ್ತದೆ. ಒಂದು ವೇಳೆ ನಾವು ಆ ಅವಸ್ಥೆಗೆ ತಲುಪಿದ್ರೂ ಸಹ ನಾವು ಅಲ್ಲಿ ಜಾಗೃತ ಆಗಿಲ್ಲ ಅಂದರೆ ಯಾವ ರೀತಿ ಆಗುತ್ತಂದರೆ, ನಾವು ಮಲ್ಕೊಂಡು ಕನಸು ನೋಡ್ತಾ ಇರೋರು, ಕನಸಿಂದ ಹೊರ ಬರ್ತೀವಲ್ಲ, ಎಚ್ಚರ ಆಗ್ತೀವಲ್ಲ, ಆ ರೀತಿ ನಾವು ಆ ಕನಸಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಅದೇ ನಿಜ ಅಂತ ನಂಬಿರ್ತೀವಿ. ಅಲ್ಲಿ ನಾವು ನಮ್ಮ ಇಂದ್ರಿಯ ಜೊತೆ ಕನೆಕ್ಟ್ ಆಗಿದ್ವಿ, ಮಾತಾಡ್ತಾ ಇದ್ವಿ, ಕೇಳಿಸ್ಕೊಳ್ತಾ ಇದ್ವಿ, ನಮ್ಮ ದೇಹ ಸಹ ಅದಕ್ಕೆ ಸ್ಪಂದಿಸ್ತಾ ಇತ್ತು. ಅದೇ ರೀತಿ ಸ್ವಪ್ನದ ಕಲ್ಪನೆ ಮುರಿದಾಗ, ಅದರಿಂದ ನಾವು ಹೊರ ಬಂದಾಗ, ಅಂದರೆ ನಾವು ಈ ಶರೀರಕ್ಕೆ ವಾಪಸ್ ಬಂದಾಗ, ಆವಾಗ ನಮಗೆ ಆ ಸ್ವಪ್ನ ಆಭಾಸ ಅನಿಸ್ಬಿಡ್ತದೆ. ಯಾರಾದರೂ ಸ್ಪಿರಿಚುವಲಲ್ಲಿ ಅಡ್ವಾನ್ಸ್ಡ್ ಆಗಿದ್ದರೆ ಆ ಕನಸಿನ ಜೊತೆ ತಾಳಮೇಳ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನಿದರ ರಹಸ್ಯ ಅಂತ ಮಾಡ್ಬೋದು. ಆದರೆ ತುಂಬ ಕನಸುಗಳು ರೀಸೈಕಲ್ ಭಿನ್ನ ಪ್ರೊಸೆಸ್ ಆಗಿರ್ತದೆ. ನಡೆದಿರುವಂತಹ ಘಟನೆಗಳು, ಪ್ರತಿದಿನದ ವಿಷಯಗಳು, ಅಥವಾ ನಾವು ಸಬ್ಕಾನ್ಷಿಯಸ್ ಮೈಂಡಲ್ಲಿರೋದನ್ನು ಡಿಕೋಡ್ ಮಾಡಿದಾಗ ಕೆಲವು ಸ್ವಪ್ನದಲ್ಲಿ ನಮಗೆ ಸಂಕೇತ ಸಿಗ್ತದೆ. ಆದರೆ ಕನಸಲ್ಲಿ ನೋಡಿದ್ದು ನಿಜನಾ? ನಮಗೆ ಸ್ವಪ್ನ ತೋರಿಸುವವನು, ಈ ಶರೀರದಲ್ಲಿ ಜಾಗೃತವಾಗಿರಿಸುವವನು, ಈ ಶರೀರನ ನಡೆಸುವವನು, ಈ ಶರೀರದಲ್ಲಿ ಭೋಗಿಸುವವನು, ಅದು ಮನಸ್ಸು. ಆತ್ಮಕ್ಕೆ ಇದ್ರ ಜೊತೆ ಯಾವ ಕನೆಕ್ಷನ್ನು ಇಲ್ಲ. ನೀವೇನು ಸಾಧನೆ ಮಾಡ್ತೀರಾ, ರಿಚುವಲ್ಸ್ ಮಾಡ್ತೀರಾ, ಚಕ್ರಗಳು ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಎಲ್ಲದರಲ್ಲೂ ನಿಮ್ಮ ಮನಸ್ಸೇ ಹೋಗ್ತಾ ಇದೆ. ಆತ್ಮಕ್ಕೆ ಇದರಿಂದ ಏನೂ ಆಗಬೇಕಾಗಿಲ್ಲ. ಆತ್ಮ ಸ್ವಯಂ ಚೇತನ, ಅದು ಜಾಗೃತ ಆದಾಗ ಧ್ಯಾನ ಮಾಡುವ ಅವಶ್ಯಕತೆಯೇ ಇಲ್ಲ, ಕಣ್ಣು ಮುಚ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಆ ಅವಸ್ಥೆಯಲ್ಲಿ ಇಡೀ ದಿನ ಇರ್ಬೋದು. ಆದರೆ ನಾವು ಆತ್ಮನ ಹಿಡ್ಕೊಂಡಾಗ ಮಾತ್ರ, ಆತ್ಮದ ಅನುಭವ ಮಾಡಿಕೊಂಡಾಗ ಮಾತ್ರ ಸಾಧ್ಯ. ನಾವು ಪರಮಾತ್ಮನ ಅಸ್ತಿತ್ವದ ಮೇಲೆ ಶ್ರದ್ಧೆ ಇಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಆಕಾರದ ಮೇಲೆ ಶ್ರದ್ಧೆ ಇಡುವ ಅವಶ್ಯಕತೆ ಇಲ್ಲ. ಯಾವುದೇ ನಿರಾಕಾರದ ಮೇಲೂ ಶ್ರದ್ಧೆ ಇಡುವ ಅವಶ್ಯಕತೆ ಇಲ್ಲ. ಆದರೆ ಸಮಸ್ಯೆ ಏನು ಅಂದರೆ, ನಮಗೆ ಇದನ್ನು ಅರ್ಥ ಮಾಡಿಸೋರು ಯಾರೂ ಸಿಕ್ಕಿಲ್ಲ, ನಮಗೆ ಎಚ್ಚರಿಸುವವರು ಯಾರೂ ಸಿಕ್ಕಿಲ್ಲ. ನಾವು ಪರಮಾತ್ಮನನ್ನು ಹುಡುಕ್ಲಿಕ್ಕೆ ಬಯಸ್ತೀವಿ, ಪರಮಾತ್ಮನನ್ನು ನೋಡ್ಲಿಕ್ಕೆ ಬಯಸ್ತೀವಿ. ಆದರೆ ಪರಮಾತ್ಮನ ಬಗ್ಗೆ ನಮಗೇನು ಗೊತ್ತಿಲ್ಲ. ಶಾಸ್ತ್ರದಲ್ಲಿದೆ ಅಂತ ನಾವು ಶಾಸ್ತ್ರಗಳನ್ನೆಲ್ಲ ಓದ್ತೀವಿ. ಆದರೆ ಆ ಶಾಸ್ತ್ರಗಳನ್ನು ಡಿಕೋಡ್ ಮಾಡಲಿಕ್ಕೆ ನಮ್ಗೆ ಬರುತ್ತಾ?
ನಮಗೆ ಹಿಂದಿನ ಋಷಿ ಮುನಿಗಳು ಸಾಧು ಸಂತರು ಒಂದು ಒಗಟಿನ ಮೂಲಕ ಹೇಳಿದ್ದಾರೆ, ಸನ್ನೆ ಮೂಲಕ ತೋರಿಸಿದ್ದಾರೆ, ಬೆರಳಿಂದ ತೋರಿಸಿದ್ದಾರೆ. ಆದರೆ ನಾವು ಆ ಒಗಟನ್ನು ಬಿಡಿಸ್ಲಿಲ್ಲ. ಆ ಬೆರಳನ್ನ ಏನು ತೋರಿಸ್ತಾ ಇದ್ದಾರೋ ಆ ಬೆರಳನ್ನ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀವಿ. ಎಲ್ಲಿ ನಿಜವಾದ ಗುರಿ ಇದೆಯೋ, ಗಮ್ಯ ಇದೆಯೋ ಅಲ್ಲಿ ನಾವು ತಲುಪ್ತಾ ಇಲ್ಲ. ಯಾರೋ ಒಂದು ಮಂತ್ರ ಬರೆದಿದ್ದಾರೆ, ಒಂದು ಸ್ತುತಿ ಬರೆದಿದ್ದಾರೆ ಅಂದರೆ ಅದನ್ನು ನಾವು ಡಿಕೋಡ್ ಮಾಡಿದ್ದೀವ? ಆತ್ಮದ ಭಾವದಿಂದ ಅದೇನು ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದೀವ? ಈ ಆತ್ಮದ ಭಾವನ ಅರ್ಥ ಮಾಡ್ಕೊಳ್ಳಿಕ್ಕೆ 4 ವಾಣಿಯ ಉತ್ಪತ್ತಿ ಆಗಿದೆ. ವೈಖರಿ, ಮಧ್ಯಮ, ಪಶ್ಚಂತಿ, ಪರ. ಇದು ಆತ್ಮದೇ 4 ಸ್ತರ. ಆತ್ಮ 4 ವಾಣಿಯಲ್ಲಿ ಮಾತಾಡ್ತದೆ. ಆದರೆ ಆ ವೈಬ್ರೇಷನ್ ಜಾಗೃತ ಆದರೆ ಮಾತ್ರ ಅದರ ಸ್ಯಾಟಲೈಟ್ ಕನೆಕ್ಷನ್ ಆಗೋದು ಅವಶ್ಯಕ. ಒಂದು ವೇಳೆ ಆತ್ಮ ಜಾಗೃತ ಆಯಿತು ಅಂದರೆ ಪ್ರಪಂಚದಲ್ಲಿ ಮತ್ಯಾವ ಶಕ್ತಿಯ ಅವಶ್ಯಕತೆ ಇಲ್ಲ. ಬ್ರಹ್ಮಾಂಡದ ಬೇರೆ ಯಾವ ಶಕ್ತಿಯ ಅವಶ್ಯಕತೆ ಇಲ್ಲ. ಅದೇ ಸ್ವಯಂ ಸಂಚಾರ ಮಾಡ್ತದೆ, ಅದೇ ಪರಮಾತ್ಮ. ಆದರೆ ಆತ್ಮದ ಜಾಗೃತಿಗಾಗಿ ನಾವು ಯಾವ ಪ್ರಯಾಸನೇ ಮಾಡಲ್ಲ. ಆತ್ಮದ ಜಾಗೃತಿ ಆಗಬೇಕು ಅಂದರೆ ನಮ್ಮೊಳಗೆ ಪ್ರಶ್ನೆ ಹೇಳಬೇಕಾಗ್ತದೆ. ಆತ್ಮ ಪರಮಾತ್ಮದ ಅಂಶ ಅಂತ ನಮಗೆ ಯಾರು ಹೇಳಿದ್ದಾರೆ, ಕೇಳ್ಕೊಂಡಿದ್ದೀವಿ. ಅದೇ ಪರಮಾತ್ಮ ಯಾವ ರೀತಿ, ಆತ್ಮ ಯಾವ ರೀತಿ ಉತ್ಪತ್ತಿ ಆಯಿತು, ಆತ್ಮ ಹೇಗಾಯಿತು, ಎಲ್ಲಿಂದ ಬಂತು, ಪರಮಾತ್ಮನ ಉತ್ಪತ್ತಿ ಹೇಗಾಯಿತು, ಎಲ್ಲಿಂದ ಬಂತು? ಈ ರೀತಿಯ ಪ್ರಶ್ನೆ ನಮ್ಮಲ್ಲಿ ಇನ್ನೂ ಮೂಡಿಲ್ಲ.